ಸ್ಟೂಡೆಂಟ್ಸ್ ನಿಮಗೆ SSLC ಎಕ್ಸಾಮಿನೇಷನಲ್ಲಿ 95% ಮೇಲೆ ಬೇಕಂದ್ರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಯಾಕಂದ್ರೆ ಈ ವಿಡಿಯೋಲಿ ನಾನು ತುಂಬ ಟಾಪರ್ಸ್ ಇದ್ದಾರಲ್ಲ, ಯಾರಿಗೆ ಲಾಸ್ಟ್ ಇಯರು 95% ಮೇಲೆ ಬಂದಿತ್ತಲ್ಲ, ಅವ್ರು ಏನು ಮಾಡ್ತಿರಂತ ಎಲ್ಲ ಸೀಕ್ರೆಟ್ಸ್ನ ನಾನು ಇದೇ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಸ್ಟೂಡೆಂಟ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ವಿಡಿಯೋನ ಒಂದ್ಸತಿ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸಬರಾಗಿದ್ದರೆ. ಯಾಕಂದರೆ ನಾವು SSLC ಕಾಂಟೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು ನಮಗೆ, ಸರ್ ನಮ್ಮ 10th ಮಕ್ಕಳನ್ನ ಮರಿಬೇಡಿ ಅಂತ. ಸ್ಟೂಡೆಂಟ್ಸ್, ಫಸ್ಟ್ ಥಿಂಗ್ಸ್ ಫಸ್ಟ್, ಎಲ್ಲ ಸ್ಟೂಡೆಂಟ್ಸು ಲಾಸ್ಟ್ ಇಯರ್ ಟಾಪರ್ಸು ಒಂದು ಕ್ಲಿಯರ್ ಟೈಮ್ ಟೇಬಲ್ ಅಂತ ಇಟ್ಟಿದ್ರು. ಅವ್ರು ಏನಂತಂದರೆ, ಸ್ಕೂಲ್ ಮುಗಿಯುತ್ತೆ ಒಂದು 2 ಗಂಟೆ 3 ಗಂಟೆ ಅಷ್ಟರಲ್ಲಿ, 3 ಗಂಟೆ ಆದಮೇಲೆ ಅವರು ಟ್ಯೂಷನ್ ಹೋಗ್ತಾರೆ. ಟ್ಯೂಷನ್ ಒಂದು ಮುಗಿಯೋದು ಒಂದು 5 ಗಂಟೆ 6 ಗಂಟೆ ಆಗುತ್ತೆ. 6 ಗಂಟೆ ಟ್ಯೂಷನ್ ಆದಮೇಲೆ ಅವ್ರು ಟೈಮ್ ಪಾಸ್ ಮಾಡಲ್ಲ. ತುಂಬ ಸ್ಟೂಡೆಂಟ್ಸ್ ಟೈಮ್ ಪಾಸ್ ಮಾಡೇ ಮಾಡ್ತಾರೆ. ತುಂಬ ಸ್ಟೂಡೆಂಟ್ಸ್ ಟೈಮ್ ಪಾಸ್ ಎಸ್ಪೆಷಲಿ ಆ 7 ಗಂಟೆಯಿಂದ 8 ಗಂಟೆ ಟೈಮ್ ಇದೆಯಲ್ಲ, 1 ಅವರು, ಪ್ಲೀಸ್ ಸ್ಟೂಡೆಂಟ್ಸ್, ಆ 1 ಅವರ್ನ ಅಕಸ್ಮಾತ್ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ನೀವು ಟಾಪರ್ ಆಗೇ ಆಗ್ತೀರಾ. ಆ 95% ನಿಮಗೆ ಸಿಗುತ್ತೆ. ಆ 7 to 8 ಝೋನ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಡೆಡ್ ಝೋನ್. ಆ ಡೆಡ್ ಝೋನಲ್ಲಿ ನೀವು ಅಕಸ್ಮಾತ್ ಏನಾದರೂ ಒಳ್ಳೆಯದಾಗಿ ಒಂದು ಪ್ರಾಪರಾಗಿ ಒಂದು ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಹೆಲ್ಪ್ ಆಗಿ ಆಗುತ್ತೆ. ಸ್ಟೂಡೆಂಟ್ಸ್, ಅಕಸ್ಮಾತ್ ನಿಮಗೆ ಆ 7 ಗಂಟೆಯಿಂದ 8 ಗಂಟೆ ಏನು ಮಾಡಬೇಕಂತ ಗೊತ್ತಿಲ್ಲ ಅಂತಂದರೆ ನಮಗೆ ಕೇಳಿ. ಇಫ್ ಯು ವಾಂಟ್ ಹೆಲ್ಪ್ ಫ್ರಮ್ ಅವರ್ಸ್, ವಿ ವಿಲ್ ಹೆಲ್ಪ್ ಯು ಆನ್ ದಿಸ್ ಚಾನಲ್. ನಾನು ಖುದ್ದಾಗಿ ಬರ್ತೀನಿ, ಖುದ್ದಾಗಿ ವೀಡಿಯೋಸ್ ಮಾಡ್ತೀನಿ, ಒಂದು ಪಾಠ ಹೇಳ್ಕೊಡ್ತೀನಿ. 1 ಅವರ್ ನಿಮ್ಗೆ ಡೈಲಿ ಬರ್ತೀನಿ, 1 ಅವರ್ ನಾನು ನಿಮ್ಮ ಪಾಠ ಹೇಳ್ಕೊಡೋದಕ್ಕೆ 7 to 8. ಸೊ ಆ ಡೆಡ್ ಝೋನ ಯೂಸ್ ಮಾಡಿ. ಸೊ ನಿಮ್ಗೊಂದು ರೂಟೀನ್ ಸೆಟ್ ಮಾಡಬೇಕು ನೀವೀಗ. ಸ್ಕೂಲು, ಟ್ಯೂಷನು, ಸ್ವಲ್ಪ ಸೆಲ್ಫ್ ಸ್ಟಡಿ, ಆಮೇಲೆ ಊಟ ನಿದ್ದೆ ಇರುತ್ತೆ. ಹೋಮ್ವರ್ಕ್ ಇದ್ದರೆ ಹೋಮ್ವರ್ಕ್ ಮಾಡಿ ಸ್ಟೂಡೆಂಟ್ಸ್. ಬೆಳಗ್ಗೆ ಹೊತ್ತು ಮಾಡ್ಬೋದು ಹೋಮ್ವರ್ಕು. ಟ್ಯೂಷನ್ ಆದಮೇಲೆ ಸ್ವಲ್ಪ 1 ಅವರ್ ಟೈಮ್ ಅಲ್ಲಿ ಹೋಮ್ವರ್ಕ್ ಮಾಡ್ಬೋದು. ಬಟ್ ಎವ್ರಿ ಸಿಂಗಲ್ ಡೇ ಆ ಸೆಲ್ಫ್ ಸ್ಟಡಿ ಇರುತ್ತಲ್ಲ, ಅದು ಇಟ್ಕೊಳ್ಳಿ. ಯಾಕೆ ಗೊತ್ತಾ, ನೀವು ಸ್ಕೂಲ್ ಆಗಲಿ ಟ್ಯೂಷನ್ ಆಗಲಿ ಎಲ್ಲರೂ ಕೂಡ ಒಂದೇ ಥರ ಕಲಿತಾ ಇರ್ತಾರೆ. ಬಟ್ ಆಲ್ ಆಫ್ ಯು ವೆರಿ ಸ್ಪೆಷಲ್. ಒಂದು ಸ್ಟೂಡೆಂಟ್ಗೆ ಒಂದು ಟಾಪಿಕ್ ಈಸಿಯಾಗಿ ಅರ್ಥ ಆಗ್ಬೋದು, ಬಟ್ ಅದೇ ಸ್ಟೂಡೆಂಟ್ಗೆ ಬೇರೆ ಟಾಪಿಕ್ ಅರ್ಥ ಆಗಲ್ಲ. ಅದೇ ನೀವೀಗ ಸೆಲ್ಫ್ ಸ್ಟಡಿ ಮಾಡಬೇಕಾದ್ರೆ ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ಆನ್ ಟಾಪಿಕ್ ವಿಚ್ ಯು ಆರ್ ವೀಕ್ ಆ್ಯಟ್. ಸೊ ಆ ಸೆಲ್ಫ್ ಸ್ಟಡಿ ತುಂಬ ಇಂಪಾರ್ಟೆಂಟು. ನಾವು ಸ್ಟೂಡೆಂಟ್, ಸೆಕೆಂಡ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಬುಕ್ಸು. ನೀವೆಲ್ಲರೂ ಕೂಡ ನೀವೀಗ NCERTನೇ ಫಾಲೋ ಮಾಡಿ, ಆ ಗೈಡು ಬೀಡು ಎಲ್ಲ ಬಿಟ್ಬಿಡಿ. ಫಸ್ಟು NCERT ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಆ ಕ್ಲಾಸ್ ವರ್ಕ್ ಹೋಮ್ವರ್ಕ್ ಬಿಟ್ಟು ಆಚೆ ಬನ್ನಿ. ಕ್ಲಾಸ್ ವರ್ಕ್ ಹೋಮ್ವರ್ಕ್ ಒಳ್ಳೇದು ಓದೋದಕ್ಕೆ, ಬಟ್ ಆ NCERT ಟೆಕ್ಸ್ಟ್ ಬುಕ್ ಇದೆಯಲ್ಲ, ಆ ಟೆಕ್ಸ್ಟ್ ಬುಕ್ಸ್ನ ಓದಿಸಿ. ನಿಮ್ಗೆ ಅದು ಓದೋಕ್ಕೆ ಬರ್ತಿಲ್ಲ ಅಂದರೆ ಕೇಳಿ ಸ್ಟೂಡೆಂಟ್ಸ್, ಐ ವಿಲ್ ಟೆಲ್ ಯು ಹೌ ಟು ರೀಡ್ NCERT ಕೂಡ. NCERTನ ಯಾವ ಥರ ಓದಬೇಕು ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಬೇಕಾದ್ರೆ ನಿಮಗೆ. ಹೇಳಿ ಅಷ್ಟೇ ಸಾಕು ನನಗೆ, ಸರಿನಾ? ದಟ್ ಇಸ್ ಸೆಕೆಂಡ್ ಪಾಯಿಂಟ್ ಸ್ಟೂಡೆಂಟ್ಸ್. ದ ಥರ್ಡ್ ಪಾಯಿಂಟ್ ಇಸ್ ಗೋನ್ ಬಿ ಪ್ರಾಕ್ಟಿಸಿಂಗ್ ರೈಟಿಂಗ್ ಆನ್ಸರ್ಸು. ಸ್ಟೂಡೆಂಟ್ಸ್, ಗಾಡ್ ಪ್ರಾಮಿಸ್, ಆ 95% ಬರುತ್ತಲ್ಲ ಸ್ಟೂಡೆಂಟ್ಸ್ಗೆ, ಅವ್ರನ್ನ ಬಿಟ್ಟರೆ ತುಂಬ ಸ್ಟೂಡೆಂಟ್ಸು ಯಾವುದೇ ಥರದ್ದು ಕ್ವೆಶನ್ ಪ್ರಾಕ್ಟೀಸ್ನ ಬರೆದು ಸಾಲ್ವ್ ಮಾಡಲ್ಲ, ಬರೆದು ನೀವು ಪ್ರಾಕ್ಟೀಸೇ ಮಾಡಲ್ಲ. ತುಂಬ ಸ್ಟೂಡೆಂಟ್ಸ್ ನೋಡಿದ್ದೀನಿ. ಅವರು ಸುಮ್ಮನೆ ಏನು ಮಾಡ್ತಾರೆ ಅಂತಂದರೆ, ಕ್ಲಾಸ್ ವರ್ಕ್ ಇರುತ್ತೆ, ಹೋಮ್ವರ್ಕ್ ಇರುತ್ತೆ, ಕ್ಲಾಸ್ ವರ್ಕಲ್ಲಿ ಬಯಾಟ್ ಮಾಡೋದು, ಹೋಮ್ವರ್ಕಲ್ಲಿ ಬಯಾಟ್ ಮಾಡೋದು, 2 ಮಾರ್ಕ್ ಓದ್ಕೊಳ್ಳಿ, 3 ಮಾರ್ಕ್ ಓದ್ಕೊಳ್ಳಿ, 5 ಮಾರ್ಕ್ ಓದ್ಕೊಳ್ಳಿ, ಬರೀ ಓದೋದಾಗುತ್ತೆ. ಬಟ್ ಸ್ಟೂಡೆಂಟ್ಸ್, ಎಕ್ಸಾಮಲ್ಲಿ ಬರೀಬೇಕು. ಆ ಬರೆಯೋ ಪ್ರಾಕ್ಟೀಸ್ ಇಲ್ಲ ಅಂತಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ಸೆಂಟೆನ್ಸ್ ಫಾರ್ಮೇಷನ್ ಆಗಲ್ಲ, ಗ್ರಾಮರ್ ಮಿಸ್ಟೇಕ್ ಆಗುತ್ತೆ, ಸರಿನಾ? ಸೊ ಬರೋದು ಪ್ರಾಕ್ಟೀಸ್ ಮಾಡೋದು ಕಲೀರಿ. ನಾವು ದಟ್ ಈಸ್ ಎಸ್ಪೆಷಲಿ ಟ್ರೂ ಫಾರ್ ಮ್ಯಾಥ್ಸು. ಮ್ಯಾಥ್ಸ್ ತುಂಬ ಸ್ಟೂಡೆಂಟ್ಸು ಬಯಾಟ್ ಮಾಡ್ತಾರೆ, ಯಾಕಂತ ಗೊತ್ತಿಲ್ಲ, ಮ್ಯಾಥ್ಸ್ನ ಓದ್ತಾರೆ. ಅದನ್ನ ಪ್ಲೀಸ್ ಮಾಡಬೇಡಿ. ಸೊ ಥರ್ಡ್ ಪಾಯಿಂಟ್ ಇಸ್ ಗೋನ್ ಬಿ ರೈಟಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್. ಆ ಡಯಾಗ್ರಾಮ್ಸು, ಆ ಮ್ಯಾಪ್ಸು ಡ್ರಾ ಮಾಡಿ. ಏನಾಗಿ ₹2 ಒಂದು ಮ್ಯಾಪು, ಹೋಗೊಂದು ಮ್ಯಾಪ್ ತೊಗೊಂಬಂದು ಮಾರ್ಕ್ ಮಾಡಿ ಟ್ರೈ ಮಾಡಿ. ತುಂಬ ಸ್ಟೂಡೆಂಟ್ಸ್ ಎಕ್ಸಾಮ್ಗಿಂತ ಒಂದು 1 ಅವರ್ ಮುಂಚೆ ಮ್ಯಾಪ್ನ ಇದರ ತೆಗೆದು ನೋಡ್ಕೋತಾರೆ, ಓ ನೆನಪಂತೂ ಹೋಗ್ಬಿಡ್ತೀರಾ. ಮಾಡಬೇಡಿ, ಅದನ್ನ ಬರೆದು ಪ್ರಾಕ್ಟೀಸ್ ಮಾಡೋದು ಕಲೀರಿ ಫಸ್ಟು. ದಟ್ ಇಸ್ ದ ಥರ್ಡ್ ಪಾಯಿಂಟ್ ಸ್ಟೂಡೆಂಟ್ಸ್. ಫೋರ್ತ್ ಪಾಯಿಂಟ್ ಇಸ್ ಗೋನ್ ಬಿ PYQ ಸ್ಟೂಡೆಂಟ್ಸ್. PYQs, ಯಾಕಂದರೆ ನಿಮ್ಮದು 10th ಎಕ್ಸಾಮಿನೇಷನಲ್ಲಿ ಕ್ವೆಶನ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ. ನೀವು ಚೆಕ್ ಮಾಡಿ, ಲಾಸ್ಟ್ ಇಯರ್ ಕ್ವೆಶನ್ಸು 1-2 ವರ್ಷ ಮುಂಚೆ ಅದೇ ಕ್ವೆಶನ್ ಬಂದಿರುತ್ತೆ. ಸೊ ನಿಮಗೆ 95% ಮೇಲೆ ಬರಬೇಕಂತಂದರೆ ಪ್ಲೀಸ್ PYQs ಸಾಲ್ವ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವೆಶನ್ಸು ಮುಂಚೆ ವರ್ಷದಲ್ಲಿ ಏನು ಕ್ವೆಶನ್ ಬಂದಿತ್ತಲ್ಲ, ಅದೇ ರಿಪೀಟ್ ಆಗೇ ಆಗುತ್ತೆ. 90% ಟೈಮ್ ಕ್ವೆಶನ್ಸ್ ರಿಪೀಟ್ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಸ್ಟೂಡೆಂಟ್ಸ್, ಎಲ್ಲೊಂದು ಕ್ವೆಶನ್ಸ್ ನಿಮ್ಗೆ ಸಿಗೋದು ಗೊತ್ತಿಲ್ಲ, ಕೇಳಿ ನಮಗೆ ಕಮೆಂಟ್ ಸೆಕ್ಷನ್ ಹಾಕಿ, ಸರ್ ಐ ವಾಂಟ್ PYQ ಸೆಷನ್ಸ್. ಸೊ PYQ ಸೆಷನ್ಸ್ ಕೂಡ ಮಾಡೋದ, ಕ್ವೆಶನ್ಸ್ ಹಂಗಂಗೆ ರಿಪೀಟ್ ಆಗ್ತಾ ಇರುತ್ತೆ. ದಟ್ ಇಸ್ ದ ಫೋರ್ತ್ ಪಾಯಿಂಟ್ ಸ್ಟೂಡೆಂಟ್ಸ್, ಸರಿನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್, ಲಾಸ್ಟ್ ಪಾಯಿಂಟ್ ನನ್ನ ಕಡೆಯಿಂದ ಲಾಸ್ಟ್ ಪಾಯಿಂಟ್ ಇಸ್ ರಿವಿಷನ್ ಸ್ಟೂಡೆಂಟ್ಸ್. ರಿವಿಷನು ಇದ್ರ ಮೇಲೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ, ರಿವಿಷನ್ ಮೇಲೆ ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ. ಬಟ್ ಒಂದು ಬ್ರಾಡಾಗಿ ಹೇಳಕ್ಕೆ ಹೋದರೆ ರಿವಿಷನ್ ಈಗ 3 ಥರ ಇರಬೇಕು. ಫಸ್ಟು ಫುಲ್ ಸಿಲೆಬಸ್ ರಿವಿಷನ್ನು. ನೀವೊಂದು ಚಾಪ್ಟರ್ನ ಕಲ್ತಿರಿ, ಲೈಫ್ ಪ್ರಾಸೆಸ್ನ ಕಲ್ತಾದ್ಮೇಲೆ ಅದರದೊಂದು ಫುಲ್ ರಿವಿಷನ್ ಮಾಡ್ಕೊಳ್ಳಿ. ಸರಿನಾ? ಒಂದು ಟೆಕ್ಸ್ಟ್ ಬುಕ್ ಓದೋದು. ಸೆಕೆಂಡ್ ರಿವಿಷನ್ ಹ್ಯಾಸ್ ಟು ಬಿ ಆನ್ ದ ವೀಕ್ ಏರಿಯಾಸ್ ಮಾತ್ರ.
ನಿಮಗೆ ಗೊತ್ತು ಈ ಟಾಪಿಕ್ಕು ನಿಮ್ಗೆ ಅಷ್ಟೊಂದು ಕರೆಕ್ಟ್ ಅರ್ಥ ಆಗ್ತಾ ಇಲ್ಲ, ಸೊ ಆ ಟಾಪಿಕ್ ಮಾತ್ರ ಒಂದು 2-3 ಸತಿ ಎಕ್ಸ್ಟ್ರಾ ಓದಿ. ದಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡ್ ರಿವಿಷನ್, ವೆರ್ ಯು ಫೋಕಸ್ ಆನ್ ದಿಸ್ ವೀಕ್ ಏರಿಯಾಸ್ ಮೇಲೆ ಫೋಕಸ್ ಮಾಡ್ತೀರಾ. ದ ಥರ್ಡ್ ರಿವಿಷನ್ ಇಸ್ ಫ್ರಮ್ ಶಾರ್ಟ್ ನೋಟ್ಸ್ ಆಗಿರ್ಬೋದು, ರೈಟ್. ಅದು ಬಿಟ್ಟರೆ ನಿಮ್ಮದು ಕೆಮಿಸ್ಟ್ರಿಯಲ್ಲಿ ಒಂದು ಶೀಟ್ ಮಾಡ್ಕೊಳ್ಳಿ. ಆ ಶೀಟಲ್ಲಿ ಎಲ್ಲ ಥರ ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಬರ್ದಿರ್ಬೇಕಲ್ಲಿ. ನೋಡಿ, ಈ ಥರ ಒಂದು ಶೀಟ್ ಮಾಡ್ಕೊಳ್ಳಿ. ಈ ಶೀಟ್ ಮೇಲೆ ಎಲ್ಲ ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಬರ್ಕೊಳ್ಳಿ ಇಲ್ಲಿ. ಆಮೇಲೆ ನೋಡಿ ಶೀಟನ್ನು ನೋಡ್ಕೊಳ್ಳಿ, ಈ ಥರ ಇದೆ ಅಂತ. ಆ ಥರ ಫಿಸಿಕ್ಸಲ್ಲಿ ಫಾರ್ಮುಲಾ ಶೀಟು, ಮ್ಯಾಥ್ಸಲ್ಲಿ ಫಾರ್ಮುಲಾ ಶೀಟು, ಸೋಷಿಯಲಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಶೀಟು. ಸೊ ಆ ಥರ ಶೀಟ್ಸ್ ಪ್ರಿಪೇರ್ ಮಾಡ್ಬೇಕು ನೀವು. ಇಂಪಾರ್ಟೆಂಟ್ ಡೇಟ್ಸ್, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್, ಇಂಪಾರ್ಟೆಂಟ್ ರಿಯಾಕ್ಷನ್ಸು ಎವ್ರಿ ಸಿಂಗಲ್ ಸಬ್ಜೆಕ್ಟ್ಗೆ. ದಟ್ ಇಸ್ ಥರ್ಡ್ ಟೈಪ್ ಆಫ್ ರಿವಿಷನ್ ಸ್ಟೂಡೆಂಟ್ಸ್. ಸೊ ರಿವಿಷನ್ ಫಸ್ಟ್ ಏನು ಫುಲ್ ಸಿಲೆಬಸ್ಸು, ಸೆಕೆಂಡ್ ವೀಕ್ ಏರಿಯಾಸ್, ಥರ್ಡ್ ಇಸ್ ಶಾರ್ಟ್ ನೋಟ್ಸ್. ನಾ ದಟ್ ಇಸ್ ದ 5 ಪಾಯಿಂಟ್ಸ್ ಸ್ಟೂಡೆಂಟ್ಸ್. ಈ 5 ಪಾಯಿಂಟ್ಸ್ನ ಫಾಲೋ ಮಾಡಿ ಸ್ಟೂಡೆಂಟ್ಸ್. ರೀಕ್ಯಾಪ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಒನ್ ಇಸ್ ರೂಟೀನ್ ಸೆಟ್ ಮಾಡಬೇಕು, ಸರಿನಾ? ಸ್ಕೂಲು, ಟ್ಯೂಷನು, ಆಮೇಲೆ ನಿಮ್ಮದು ಸೆಲ್ಫ್ ಸ್ಟಡಿ, ಅದಾದಮೇಲೆ NCERT ಫಸ್ಟ್ ಓದಿ. ಅದಾದಮೇಲೆ ಸ್ಟೂಡೆಂಟ್ಸ್ ನಿಮ್ಮದು ಪ್ರಾಕ್ಟೀಸ್ ಆನ್ಸರ್ ಬರೋದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅಭ್ಯಾಸ ಆಗುತ್ತೆ. ಅದಾದಮೇಲೆ ಸ್ಟೂಡೆಂಟ್ಸ್ PYQ ಸಾಲ್ವ್ ಮಾಡಿ, ಆಮೇಲೆ ರಿವಿಷನ್ ಮಾಡ್ಕೊಳ್ಳಿ. ಇಷ್ಟು ಸಿಂಪಲ್ ಸ್ಟ್ರಾಟಜಿನ ನೀವು ಫಾಲೋ ಮಾಡಿದ್ರೆ 95% ಬಂದೇ ಬರುತ್ತೆ, ಯಾರು ನಿಮ್ಗೆ ತಡೆಯೋಕ್ಕಾಗಲ್ಲ. ನಿಮ್ಗೆ ಏನೇ ಹೆಲ್ಪ್ ಬೇಕಾದರೆ ನಮ್ಮ ಕಮೆಂಟ್ ಸೆಕ್ಷನ್ ಹಾಕಿ. ಬಿಕಾಸ್ ಐ ಆಮ್ ಪ್ಲಾನಿಂಗ್ ಆನ್ ದಿಸ್ ಚಾನಲ್ ಓನ್ಲಿ KCET ನೀಟ್ ಜೊತೆಗೆ ಐ ವಿಲ್ ಆಲ್ಸೋ ಬಿ ಪರ್ಸ್ನಲಿ ಟೀಚಿಂಗ್ ಯು 10th ಕೂಡ. ನಾವು 10th ಮಕ್ಕಳನ್ನ ಬಿಡೋಕ್ಕಾಗಲ್ಲ ಸ್ಟೂಡೆಂಟ್ಸ್. ಕರ್ನಾಟಕ ನಮ್ಮ ತಾನೇ ಇದು, ಕನ್ನಡ ರೈಟ್. ಸೊ ನಮ್ಮ ಸ್ಟೇಟ್ನ ನಾವು ನೋಡ್ಕೊಳ್ಳೋದು ಯಾರು ನೋಡ್ಕೋತಾರೆ ತಾನೆ. ಸೊ ಅದು ಕೂಡ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಒಂದು ಬೋನಸ್ ಟಿಪ್ ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ಸ್ವಲ್ಪ ಪೇಪರ್ ಪ್ರೆಸೆಂಟೇಷನ್ನ ಕಲಿಬೇಕು. ಸರ್ ನಾನು ಪೇಪರ್ ಪ್ರೆಸೆಂಟೇಷನ್ ಹೆಂಗೆ ಮಾಡಬೇಕು, ಎಕ್ಸಾಮಿನರ್ನ ಇಂಪ್ರೆಸ್ ಹೆಂಗೆ ಮಾಡಬೇಕು, ನಮ್ಮ ಆನ್ಸರ್ ಶೀಟಿಂದ ಹೆಂಗೆ ಇಂಪ್ರೆಸ್ ಮಾಡಬೇಕು, ಯಾವ ಥರ ಅಂಡರ್ಲೈನ್ ಮಾಡಬೇಕು, ಎಲ್ಲ ಅಂಡರ್ಲೈನ್ ಮಾಡಬೇಕು, ಯಾವ ಥರ ಹ್ಯಾಂಡ್ ರೈಟಿಂಗು, ಪಾಯಿಂಟ್ಸು ಎಲ್ಲ, ಅದ್ರ ಮೇಲೆ ಒಂದು ವಿಡಿಯೋ ಬೇಕಂದ್ರೆ ಕೇಳಿ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನಲ್ಲಿ. ನಾನು ನಾಳೆ ಇಲ್ಲ ನಾಡಿದ್ದಲ್ಲಿ ಮಾಡ್ತೀನಿ ಹೌ ಟು ಇಂಪ್ರೆಸ್ ಎಕ್ಸಾಮಿನರ್ ಅಂತ, ಸರಿನಾ? ವಿತ್ ಎಲ್ಲ ಪೇಪರ್ ಪ್ರೆಸೆಂಟೇಷನಿಂದ ರೈಟ್ ಸ್ಟೂಡೆಂಟ್ಸ್. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ಟೂಡೆಂಟ್ಸ್. ಸರ್ ಹೆಲ್ಪ್ಫುಲ್ ಆಗಿತ್ತು ವಿಡಿಯೋ, ಈ ಥರ ವೀಡಿಯೋಸ್ ತುಂಬ ಬರ್ತಾ ಇರಲಿ, ಪಾಠ ಕೂಡ ಬೇಗ ಸ್ಟಾರ್ಟ್ ಮಾಡಿ ನಾವು ಮಾಡ್ತೀವಿ, ಸರಿ ಸ್ಟೂಡೆಂಟ್ಸ್. ಸೊ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬಿಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಆಲ್ ಆಫ್ ಯು. ಬಾಯ್.